ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ. ಸಾವಿನ ಸತ್ಯನ ನೀನು ತಿಳ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನಿಮಗೆ ಅನ್ಯಾಯ ಮಾಡಿದವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಿಧಿ, ಇದೇನಿದು ತಾಳಿ ಸರನ್ ಹೀಗೆ ನೋಡ್ತಿದ್ದೀರಲ್ಲ? ನಾಳೆನೆ ತಾಳಿ ಶಾಸ್ತ್ರ ಇದೆ, ಸೊ ಇದೆಲ್ಲ ಓಡೋಗಲ್ಲ ಬಿಡಿ. ನೀನೆಷ್ಟು ಲಕ್ಕಿ ನಿಧಿ, ನಿನ್ನ ಮನ್ಸಾರೆ ಪ್ರೀತಿಸಿದವರು ನಿನ್ನ ಜೊತೆಗೇ ಇದ್ದಾರೆ. ಡೋಂಟ್ ವೆರಿ ರಿಯಾ, ನಿನ್ನ ಬದುಕಲು ಇಂಥ ದಿನ ಬಂದೇ ಬರುತ್ತೆ. ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ನೀನು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಬರುತ್ತೆ. ರಿಯಾ, ನೀನಿಷ್ಟು ನೋವು ಅನುಭವಿಸ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ಇವತ್ತಿನ ಪರಿಸ್ಥಿತಿ ನೋಡಿ ಭವಿಷ್ಯ ಹೀಗೆ ಇರುತ್ತೆ ಅಂತ ಅನ್ಕೋಬೇಡ. ಕಷ್ಟನೇ, ವಿಧಿ ಅನ್ಕೊಂಡು ಎಷ್ಟೋ ವರ್ಷ ಮೌನವಾಗಿದ್ದೆ. ಆದರೆ ನಾನು ಮಾಡಿದ ತಪ್ಪು ಅಂತ ನನಗೆ ಈಗ ಅರ್ಥ ಆಗಿದೆ. ಯಾವ ಹೆಣ್ಣು ನೋವು ಅನುಭವಿಸಕ್ಕೆ ಹುಟ್ಟಿರಲ್ಲ, ಪ್ರೀತಿ, ಗೌರವ, ಸಂತೋಷ ಪಡೆಯೋಕೆ ಹುಟ್ಟಿರ್ತಾಳೆ. ಸಂಜು ಖಂಡಿತ ಬದಲಾಗ್ತಾನೆ. ಹಾಗೊಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಜೀವನನೇ ಅವನ್ನ ಬದಲಾಯಿಸುತ್ತೆ. ನನ್ನನ್ನ ಹೇಗ್ ಬದಲಾಯಿಸ್ತೋ ಹಾಗೆ. ನೀನ್ ತುಂಬಾ ಹೆಮ್ಮೆಯಿಂದ ನಗೋ ಕಾಲ ಬಂದೇ ಬರುತ್ತೆ ರಿಯಾ. ಕಣ್ಣೀರ್ ಹಾಕ್ತಾ ಮಲ್ಗೋದು ನಿಲ್ಲುತ್ತೆ. ಆವಾಗ ನೀನ್ ನನ್ನ ಮಾತನ್ನ ನೆನ್ಸ್ಕೊಂಡು ನಗ್ತೀಯ, ನೋಡ್ತಿರು. ಏನಾಯ್ತು ಪುಟ? ಏನಿಲ್ಲಮ್ಮ. ಪರವಾಗಿಲ್ಲ, ಹೇಳು. ನನಗೆ ತುಂಬ ಖುಷಿ ಆಗ್ತದೆ. ಯಾವ ಕಾರಣಕ್ಕೆ? ನಿಜವಾದ ಮಾಲತಿ ಅಮ್ಮನ ನೋಡ್ತಿದ್ದೀನಲ್ಲ, ಅದಕ್ಕೆ. ಅವಮಾನ, ಅವಮಾನ, ಅವಮಾನ. ನನಗೆ ಬುದ್ಧಿ ಹೇಳ್ತಾಳ? ನನಗೆ ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಏನು ಮಾಡಲಿ? ಎಲ್ಲಿ ನೋಡ್ಕೋತೀನಿ. ಏನ್ ಮಾಡ್ತಾ ಇದೆಯಾ ಇಲ್ಲಿ? ಈಗಷ್ಟೇ ಊಟ ಆಯ್ತಲ್ಲ, ಸ್ವಲ್ಪ ಹೊತ್ತು ಮಲ್ಗೋಣ ಅಂತ. ನನ್ನ ಬೆಡ್ ಮೇಲೆ ಮಲಗ್ತಾ ಇದೆಯಾ? ಹೆಂಡತಿ ಆದವಳು ಗಂಡನ ಪಕ್ಕ ಮಲಗದೆ ಬೇರೆ ಎಲ್ಲಿ ಮಲಗ್ತಾಳೆ? ಏನಂದೆ? ನಿನಗೆ ಆ ನಿಧೀಕರಣ ತಾನೆ ನಿನ್ನ ತಲೆಯಲ್ಲಿ ತುಂಬ್ತಾ ಇರ್ತಿದ್ದೀನಲ್ಲ. ಇಲ್ಲ ರೀ, ಅವ್ರು ನನ್ನ ಬದಲಾಯಿಸಿದಲ್ಲ. ನಿಮ್ಮ ಕೈಗೆ ಸಿಕ್ಕಾಕೊಳ್ಳೋಕ್ಕೂ ಮೊದಲು ನಾನು ಯಾರಾಗಿದ್ದೆ ಅನ್ನೋದನ್ನ ನನಗೆ ನೆನ್ಪು ಮಾಡಿದಾರಷ್ಟೇ. ನಾವ್ ಈಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬನ್ರಿ. ನನ್ನ ಹಾಸ್ಪಿಟ್ಲ್ ಬೇಡ, ಯಾರು ಬೇಡ. ಹಠ ಮಾಡಬೇಡ್ರಿ, ಇದಕ್ಕೆ ಡಾಕ್ಟರ್ ಸ್ಟಿಚ್ ಹಾಕ್ಬೇಕು. ದಯವಿಟ್ಟು ಬನ್ರಿ, ಹೋಗೋಣ. ಮಾಲ್ತಿ, ನಾನು ಬರಲ್ಲ. ನಾನು ಎಲ್ಲೂ ಬರಲ್ಲ. ಸಾಕ್ರಿ, ಹೀಗೆ ರಕ್ತ ಸುರಿತಿದ್ರೆ ಪ್ರಜ್ಞೆ ತಪ್ಪಿ ಬೀಳ್ತೀರಾ ಅಷ್ಟೇ. ಇಷ್ಟು ವರ್ಷ ನಾವು ಯಾರು ಹೇಗೆ ಬದುಕಬೇಕು, ಯಾರು ಖುಷಿಯಾಗಿರ್ಬೇಕು, ಯಾರು ನರಕ ಅನ್ಭವಿಸ್ಬೇಕು ಅಂತ ನೀವು ಡಿಸೈಡ್ ಮಾಡ್ತಿದ್ರಿ. ಆದ್ರೆ ಜೀವನ ಈಗ ನಿಮ್ನ ಒಂದು ಪ್ರಶ್ನೆ ಮಾಡ್ತಿದೆ. ಬದುಕಬೇಕು ಅನ್ನೋ ಆಸೆ ಇದ್ರೆ ಒಂದು ಮಾತು ಆಡದೆ ನನ್ನ ಜೊತೆ ಬನ್ನಿ. ಮಾಲ್ತಿ,
ಯಾಕೆ ಇಷ್ಟು ಸ್ಪೀಡಾಗಿ ಕಾರ್ ಓಡಿಸ್ತಾ ಇದೀಯಾ? ಸ್ವಲ್ಪ ಮೆಲ್ಲಗೆ ಓಡಿಸು. ಯಾಕೆ ಭಯ ಆಯ್ತಾ? ಒಳ್ಳೇದು. 30 ವರ್ಷ ಪ್ರತಿ ದಿನ ಪ್ರತಿ ಕ್ಷಣ ನಾನು ಇದೇ ಭಯದಲ್ಲೇ ಬದುಕಿದ್ದೆ. ಬೆಳಗ್ಗೆ ಎದ್ರೆ ಭಯ, ಮಲ್ಗೋಕ್ಕೂ ಭಯ, ಒಂದು ತನ್ನ ತಿನ್ನೋಕ್ಕೂ ಭಯ. ನಾನು 30 ವರ್ಷ ಅನುಭವಿಸಿದ್ದನ್ನ ನೀವು 30 ನಿಮಿಷ ಅನುಭವಿಸಿ, ತೊಂದರೆ ಇಲ್ಲ. ಅಬ್ಬಾ ಡ್ಯಾಡ್, ಡಾಕ್ಟರ್ ಏನಂದ್ರು? ಏನೂ ಆಗಿದೆ ಕಣ, ಪರವಾಗಿಲ್ಲ. ಎಲ್ಲಿ ನೋಡೋಣ. ಸಾಯಿಸ್ತೀಯಲ್ಲ, ಮೊದಲೇ ಗಾಯ ಆಗಿದೆ, ಅಷ್ಟು ಗೊತ್ತಾಗಲ್ವಾ? ಐ ಆಮ್ ಸಾರಿ ಡ್ಯಾಡ್. ರಮೇಶ, ಏನು ಇದು ಬ್ಯಾಂಡೇಜು? ಏನಾಯ್ತು? ಏನೂ ಆಗಿಲ್ಲಮ್ಮ, ಚಿಕ್ಕ ಗಾಯ ಅಷ್ಟೇ. ಇದನ್ನ ನೋಡಿದ್ರೆ ಸಣ್ಣ ಗಾಯ ಥರ ಕಾಣ್ತಿಲ್ವಲ್ಲ? ಹಾಸ್ಪಿಟಲ್ಗೆ ಹೋಗೋದು ಸ್ವಲ್ಪ ತಡ ಆಗಿದ್ದಿದ್ರು ದೊಡ್ಡ ಅನಾಹುತನೇ ಆಗಿರ್ತಿತ್ತು. ಸಂಜು, ಬ್ಯಾಂಡೇಡ್ ಬಿಚ್ಚಿದ ಮೇಲೆ ಈ ಆಯಿಂಟ್ಮೆಂಟ್ ಹಚ್ಚೋದು ನಿನ್ನ ಜವಾಬ್ದಾರಿ. ತಗೋ. ಹಾಗೆ ಒಂದು ವಿಷಯ ನೆನ್ಪಿಟ್ಕೋ, ನೀನು ರಿಯಾ ಜೊತೆ ಹೀಗೆ ನಡ್ಕೋತಿದ್ರೆ ಮುಂದೊಂದು ದಿನ ನೀನು ಹೀಗೆ ಕೂರ್ಬೇಕಾಗುತ್ತೆ. ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಬಂದೆ. ನಾಳೆ ಕರ್ಣಂಗೂ ನಿಧಿಗೂ ತಾಳಿ ಶಾಸ್ತ್ರ ಮಾಡ್ತಾ ಇದೀವಿ. ಬೆಳಿಗ್ಗೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು. ಏನು? ನಾನು ಬರಲ್ಲ. ನಾನು ಬರಲ್ಲ. ಹಾ, ಶುರುವಾಯ್ತಾ ನಿಮ್ಮಿಬ್ರದು? ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಿಮ್ಮ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಷ್ಟೇ. ಅತ್ತೆ, ಇವರಿಬ್ರು ಬರ್ಲಿಲ್ಲ ಅಂದ್ರೆ ಬಿಡಿ, ಮನೇಲೇ ಇರ್ಲಿ. ನಿಜ ಹೇಳಬೇಕು ಅಂದ್ರೆ ಇವ್ರು ಬರ್ದೇ ಇದ್ರೇನೆ ಒಳ್ಳೇದು. ಅವಾಗ ಶುಭ ಕಾರ್ಯಕ್ಕೆ ಯಾವುದೇ ರೀತಿ ಕೆಟ್ಟ ದೃಷ್ಟಿನೂ ಬೀಳಲ್ಲ, ನೆಗೆಟಿವ್ ವೈಬ್ಸು ಇರಲ್ಲ. ನಾವು ಖುಷಿಯಾಗಿ ಆರಾಮಾಗಿ ಶಾಸ್ತ್ರನ ಮುಗಿಸ್ಕೊಂಡು ಬರ್ಬೋದು. ಹಾ, ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಅತ್ತೆ, ತುಂಬಾ ತಯಾರಿ ಮಾಡೋದಿದೆ, ಬನ್ನಿ. ಸಂಜು, ಊಟ ಆದ್ಮೇಲೆ ನಿಮ್ಮ ಡ್ಯಾಡ್ಗೆ ಈ ಮಾತ್ರೆ ಕೊಟ್ಬಿಡು. ಬನ್ನಿ ಅತ್ತೆ.